ಜೆನ್ನಿ ಮಿಲ್ಕ್ ಕಂಪನಿಯಿಂದ ರೈತರಿಂದ ವಂಚನೆ ಪ್ರಕರಣ ನಡೆದಿರುವಂಥದ್ದು. ಜೆನ್ನಿ ಮಿಲ್ಕ್ ಕಂಪನಿಯಿಂದ ರೈತರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4.5 ತಿಂಗಳ ಬಳಿಕ ಮತ್ತೊಬ್ಬ ಆರೋಪಿಯ ಅರೆಸ್ಟ್ ಮಾಡಲಾಗಿರುವಂಥದ್ದು. ಇನ್ನು ಈ ಕಂಪನಿಯಿಂದ ರೈತರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿ ಕನ್ನಡ ನ್ಯೂಸ್ ನಿರಂತರವಾಗಿ ಸುದ್ದಿಯನ್ನ ಮಾಡಿತ್ತು. ವಿಜಯನಗರದ ಬಳ್ಳಾರಿ ರಸ್ತೆಯಲ್ಲಿ ಜೆನ್ನಿ ಮಿಲ್ಕ್ ಕಂಪನಿ ಕಚೇರಿ ಇದೆ. ಗಾಳೆಮ್ಮನಗುಡಿಯ ನಿವಾಸಿ ಅಂಜಿನಪ್ಪ ಬಂಧಿತ ಆರೋಪಿಯಾಗಿದ್ದಾನೆ. ಇನ್ನು ಸಿಐಡಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿದ್ದ ಅಂಜಿನಪ್ಪ ಆರೋಪಿ ಸದ್ಯ ಈತನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿ ತನಿಖೆಯನ್ನ ನಡೆಸಲಿದೆ ಸಿಐಡಿ. ಹಲವು ಕಿಂಗ್ ಪೆನ್ಗಳನ್ನ ಬಂಧಿಸಿ ಈಗಾಗಲೇ ಸಿಐಡಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಗಾಳೆಮ್ಮನಗುಡಿಯ ಬಳಿ ಶೆಡ್ ನಿರ್ಮಾಣ ಮಾಡಿ ಕತ್ತೆಗಳನ್ನ ಸಾಕಿದ್ರು ಅಂಜಿನಪ್ಪ. ಕಳೆದ 4.5 ತಿಂಗಳಿಂದಲೂ ಕೂಡ ಸಿಐಡಿ ಪೊಲೀಸರಿಗೆ ಈತ ಚಳ್ಳೆಹಣ್ಣು ತಿನ್ನಿಸಿದ್ದ. ಸದ್ಯ ಈತನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ನ್ಯಾಯಾಲಯದ ಪರವಾನಗಿ ಪಡೆದು ತನಿಖೆಯನ್ನ ಸಿಐಡಿ ಪೊಲೀಸರು ಆರಂಭ ಮಾಡಲಿದ್ದಾರೆ. ಕಲಬುರಗಿ ವಿಭಾಗದ ಸಿಐಡಿ ಡಿವೈಎಸ್ಪಿ ಅಸ್ಲಾಂ ಪಾಷಾ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೀತಾ ಇರುವಂಥದ್ದು. 13 ಕೋಟಿಗೂ ಅಧಿಕ ಹಣ ರೈತರಿಗೆ ವಂಚನೆಯನ್ನ ಮಾಡಿರುವಂತಹ ಜೆನ್ನಿ ಮಿಲ್ಕ್ ಕಂಪನಿ ಇದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4.5 ತಿಂಗಳ ಬಳಿಕ ಮತ್ತೊಬ್ಬ ಆರೋಪಿಯ ಬಂಧನವಾಗಿದೆ. ನಾವು 3 ಯೂನಿಟ್ ಕೊಡ್ತೀವಿ. 3600 ಪರ್ ಲೀಟರ್ ಹಾಲಿನ ರೇಟ್ ಕೊಡ್ತೀವಿ. ನಾನೇ MD ಮುರಳಿ ಅಂತಾನೆ ಮಾತಾಡಿದ್ದಾರೆ ಆ ಕ್ಲೈಂಟ್ಸ್ ಜೊತೆ. ಅವರು ಈಗ ನಂಬರ್ ನಮಗೆ ಟ್ರಾನ್ಸ್ಫರ್ ಆಗಿದೆ ಅಲ್ಲ ಸರ್, ಅದು ಕೂಡ ಬ್ಯಾಂಕ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಒಂದು ಬ್ಯಾಂಕ್ ಅಂತ ತಿಳ್ಕೊಂಡಿದ್ದೀನಿ ಸರ್. ನನ್ನ ಹತ್ರ ವಿತ್ ಪ್ರೂಫ್ ಇದೆ. ಅದು ಯಾವ ಬ್ಯಾಂಕಿಗೆ ಆಗಿದೆ ಅಂತ, ಅದು HDFC ಬ್ಯಾಂಕಿಗೆ ಕರ್ನೂಲ್ ಬ್ರಾಂಚಿಗೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನು ಜೆನ್ನಿ ಮಿಲ್ಕ್ ಕಂಪನಿಯಿಂದ ರೈತರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಬ್ಬ ಆರೋಪಿಯ ಬಂಧನವಾಗಿದೆ. ಈ ಕುರಿತ ಡೀಟೇಲ್ಸ್ ಏನಿದೆ? ದಿವ್ಯಾ, ಏನು ಅಂತ ಹೇಳಿದ್ರೆ ಇಡೀ ರಾಜ್ಯದಾದ್ಯಂತ ಹಲ್ಚಲ್ ಸೃಷ್ಟಿಸಿದ್ದಂತ ಜೆನ್ನಿ ಮಿಲ್ಕ್ ಕಂಪನಿಯ ಏನು ಅಂದ್ರೆ ಕತ್ತೆ ಹಾಲಿನ ಹೆಸರಿನಲ್ಲಿ ರೈತರಿಗೆ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿ ಅಧಿಕಾರಿಗಳು 4ನೇ ವ್ಯಕ್ತಿಯನ್ನ ಕೂಡ ಬಂಧಿಸಿರ್ತಕ್ಕಂಥದ್ದು. ಅಂಜನಪ್ಪ ಅಂತಕ್ಕಂಥ ವ್ಯಕ್ತಿಯನ್ನ ಈಗ ಅಧಿಕಾರಿಗಳು ಬಂಧಿಸಿದ್ದಾರೆ. ಹಲವು ಕಿಂಗ್ ಪನ್ಗಳನ್ನು ಕೂಡ ಬಂಧಿಸಿ ಅವ್ರನ್ನ ಈಗ ಏನು ಸಿಐಡಿ ಪೊಲೀಸರು ಜೈಲಿಗೆ ಇಟ್ಟಿದ್ದಾರೆ. ಗಾಳೆಮ್ಮನಗುಡಿಯ ಬಳಿ ಇರ್ತಕ್ಕಂಥ ಶೆಡ್ ನಿರ್ಮಾಣ ಮಾಡಿ ಕತ್ತೆಗಳನ್ನ ಸಾಕಿದ್ದಂತ ಅಂಜನಪ್ಪ ನೋಡ್ಬೋದು, ಕಾವಿ ವೇಷಧಾರಿ ಅಂಜನಪ್ಪನನ್ನ ಕೂಡ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಒಟ್ಟಾರೆಯಾಗಿ ಬಂಧಿತ ಆರೋಪಿಗಳ ಸಂಖ್ಯೆ ಈಗ ಸುಮಾರು 4 ಜನ ಆಗಿದೆ. ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ಕಿಂಗ್ ಪಿನ್ಗಳನ್ನೇ ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ಸುಮಾರು 13 ಕೋಟಿಗೂ ಅಧಿಕ ಹಣ ರೈತರಿಗೆ ವಂಚನೆ ಮಾಡಿರ್ತಕ್ಕಂಥ ಜೆನ್ನಿ ಮಿಲ್ಕ್ ಏನಿದೆ, ಇದು ಈಗ ಸಿಐಡಿ ಅಧಿಕಾರಿಗಳ ತನಿಖೆ ಕೂಡ ಸಾಗ್ತಾ ಇದೆ. ಮತ್ತು ಒಂದಿಷ್ಟು ಬದಲಾವಣೆಗಳು ಕೂಡ ಆಗ್ತಾ ಇದಾವೆ. ಕೆಲವು ಹಣವನ್ನು ಕೂಡ ಜಪ್ತಿ ಮಾಡಿದ್ದಾರೆ, ಬ್ಯಾಂಕ್ಗಳನ್ನು ಕೂಡ ಸೀಸ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಕಾರ್ಯಾಚರಣೆ ಕೂಡ ಚುರುಕುಗೊಂಡಿದೆ. ಒಂದ್ ಕಡೆ ರೈತರು ಕೂಡ ಆತಂಕದಲ್ಲಿದ್ದಾರೆ. ಈಗ ನಾವು ದುಡ್ಡಂತೂ ಕಳ್ಕೊಂಡಿದೀವಿ, ಅಟ್ಲೀಸ್ಟ್ ದುಡ್ಡಾದ್ರೆ ನಮ್ಗೆ ವಾಪಸ್ ಬರುತ್ತಾ ಅನ್ನುವಂಥದ್ದು ಕೂಡ ಆ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ. ಬಟ್ 4ನೇ ವ್ಯಕ್ತಿಯ ಅನ್ನು ಕೂಡ ಸಿಐಡಿ ಪೊಲೀಸರು ಬಂಧಿಸಿರೋದ್ರಿಂದ ಈ ಪ್ರಕರಣ ಯಾವ ತೀರ್ಪು ಪಡುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.